ಸೊ ಇವಾಗ ನೀವು ನಮ್ ಜೊತೆ ಕ್ಯಾಪ್ಟನ್ಸಿ ರೇಸ್ ಇದ್ದೀರಾ ಅಲ್ವಾ? ಇಲ್ಲಿ ನಾನಿನ್ನ ನಂಬಿಕೆ ಬಿಡುಗಿಲ್ಲ, ಯಾರು ಏನಾದ್ರು ಹೇಳಿ. ಹೌದು, ನೀವೇ ಈಗ ಅವನು ನಂಬರ್ ಸಾಧ್ಯ. ಯಾರು ಏನು ಬೇಕಾದರೂ ಹೇಳಿ, ನಾನು ಗಿಲ್ಲಿನ ನಂಬ್ತೀನಿ ಅಂತ ಅಂದ್ಬಿಟ್ಟು ಅಶ್ವಿನಿಯವರು ಈಗ ಹೇಳ್ತಾ ಇದ್ದಾರೆ. ನಿನ್ನೆ ನೋಡಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ, ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಯಿತು. ಗಿಲ್ಲಿಯವರು ಅಶ್ವಿನಿಯವ್ರನ್ನ ನಾಮಿನೇಟ್ ಮಾಡಿದ್ರು. ಆದರೂ ಕೂಡ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟರು. ಏನಪ್ಪ ಅಂತಂದರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ಅಶ್ವಿನಿಯವರು ಇಬ್ಬರು ಕೂಡ ಇಲ್ಲಿ ಅಡುಗೆ ಮಾಡಬೇಕು, ಯಾರು ಕೂಡ ಕಿಚನ್ ಡಿಪಾರ್ಟ್ಮೆಂಟ್ಗೆ ಬರಬಾರ್ದು ಅಂತ ಹೇಳಿದರು. ಸದ್ಯ ಈಗ ಇದೆಲ್ಲ ಅಡುಗೆ ಎಲ್ಲ ಆಯಿತು, ಒಂದು ಟಾಸ್ಕ್ ಅಂತ ಕೂಡ ಇಲ್ಲಿ ಕೊಟ್ಟರು. ರಘು ಅವ್ರಿಗೆ, ಧನುಷ್ ಅವ್ರಿಗೆ ಈಗ ಸೈಕಲ್ ತುಳಿಬೇಕು ಅಂತಂದ್ಬಿಟ್ಟು ನಿನ್ನೆ ರಾತ್ರಿ ಒಂದು ಟಾಸ್ಕ್ ಕೂಡ ಕೊಟ್ಟರು. ಇದು ಇಲ್ಲಿ ಬಿಗ್ ಬಾಸ್ ಏನಪ್ಪ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಂದರೆ, ಇವರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಬಹುದು ಅನ್ನೋ ಒಂದು ಟ್ವಿಸ್ಟ್ ಏನೋ ಕೊಟ್ಟಿದ್ದಾರೆ. ಆದರೆ ಈ ಒಂದು ಟಾಸ್ಕ್ ಏನು ಕೊಟ್ಟಿದ್ರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡಿ ಗೆದ್ದಿದ್ದಾರೆ ಆಲ್ಮೋಸ್ಟ್ ಆಗಿ. ಇನ್ನು ಗಿಲ್ಲಿಯವ್ರಿಗೆ, ಅಶ್ವಿನಿಯವ್ರಿಗೆ ಇಬ್ರಿಗೂ ಕೂಡ ಒಂದು ಸೀಕ್ರೆಟ್ ಟಾಸ್ಕ್ ಅಂತ ಕೊಟ್ಟಿದ್ರಲ್ಲ, ಈಗ ಅದು ರಾಶಿಕಾ ಅವ್ರಿಗೆ ಗೊತ್ತಾದಂಗೆ ಇದೆ. ಅಂದರೆ ಏನೊಂದು ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಿಲ್ಲ, ನೀವು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದೀರಾ ಅಲ್ವಾ ಅಂತ ಇಲ್ಲಿ ಕೇಳಿದ್ರು. ಅಂದರೆ ಇಲ್ಲಿ ಮೊನ್ನೆ ಸೆಲೆಕ್ಟ್ ಆಗಿದ್ದು ರಾಶಿಕಾ ಅವರು ಒಬ್ಬರೇ. ಬಿಗ್ ಬಾಸ್ ಕರೆದ್ಬಿಟ್ಟು ಹೇಳ್ತಾರೆ ಇಬ್ಬರನ್ನ ಈಚೆ ಇಡಿ ಅಂತ ಅಂದ್ಬಿಟ್ಟು, ಒಂದು ಧನುಷ್ ಅವ್ರನ್ನ, ಒಂದು ರಘು ಅವ್ರನ್ನ. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಕೂಡ ಬೆಳಗಿನ ಜಾವದವರೆಗೂ ನೀವು ಸೈಕಲನ್ನು ತುಳಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಆಗ್ತೀರಾ, ಕ್ಯಾಪ್ಟನ್ಸಿ ರೇಸ್ಗೆ ಬರ್ತೀರಾ ಅಂತಂದ್ಬಿಟ್ಟು ಇಲ್ಲಿ ನಿಜವಾಗ್ಲೂ ಕೂಡ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಈಗ ಇಲ್ಲಿ ರಾಶಿಕಾ ಅವ್ರು ಹೇಳೋ ಪ್ರಕಾರ ಇಲ್ಲಿ ರಘು ಅವರು, ಧನುಷ್ ಅವರು ಇಬ್ಬರೂ ಕೂಡ ಟಾಸ್ಕ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸದ್ಯ ಇಲ್ಲಿ ರಾಶಿಕಾ ಅವ್ರಿಗೆ ಡೌಟ್ ಬಂದಿರೋದೇನಪ್ಪ ಅಂತಂದರೆ, ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆದು ಫೋಟೋ ಏನಿತ್ತು ಅದನ್ನು ರಾತ್ರಿನೇ ಇಲ್ಲಿ ಅಶ್ವಿನಿಯವರು, ಗಿಲ್ಲಿಯವರು ಬಚ್ಚಿಟ್ರು. ಅಂದರೆ ಬಿಗ್ ಬಾಸ್ ಏನು ಹೇಳಿದ್ರು 3 ಫೋಟೋಗಳು ಬೇಕು ಅಂತಂದ್ಬಿಟ್ಟು ಅದನ್ನು ಎತ್ತಿಟ್ಟಿದ್ದಾರೆ. ಅದಕ್ಕೆ ಇವಾಗ ರಾಶಿಕಾ ಅವ್ರಿಗೆ ಫುಲ್ ಡೌಟ್ ಬಂದಿದೆ. ಅಶ್ವಿನಿ ಅವರು, ಗಿಲ್ಲಿಯವರು ಇಬ್ಬರು ಕೂಡ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅಂತಂದ್ಬಿಟ್ಟು. ಅಂದರೆ ಟೋಟಲ್ ಆಗಿ 5 ಜನ ಕ್ಯಾಪ್ಟನ್ಸಿ ರೇಸ್ಗೆ ಹೋಗೋ ಎಲ್ಲ ಚಾನ್ಸಸ್ಸು ಕೂಡ ಇಲ್ಲಿ ಇದೆ. ರಾಶಿಕಾ ಅವರು, ಧನುಷ್ ಅವರು, ರಘು ಅವರು, ಗಿಲ್ಲಿಯವರು, ಅಶ್ವಿನಿ ಅವರು 5 ಜನ ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ನೋಡೋಣ, ಅಫಿಷಿಯಲ್ ಆಗಿ ಇಲ್ಲಿ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ. ಈಗ ಇನ್ನೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ದು ಏನೊಂದು ಅಡುಗೆ ಕೆಲಸ ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ ಆಗಿಲ್ಲ. 1 ಡೇ ಫುಲ್ ಮಾಡಬೇಕಾಗಿದೆ. ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಎಲ್ಲ ಅಡುಗೆಗಳನ್ನು ಇಲ್ಲಿ ಅಶ್ವಿನಿಯವರು, ಗಿಲ್ಲಿ ನಟವರು ಇಬ್ಬರು ಕೂಡ ಇಲ್ಲಿ ಮಾಡಿ ಮುಗಿಸ್ತಾ ಇದ್ದಾರೆ. ಬಿಗ್ ಬಾಸ್ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಅಷ್ಟೇ, ಗಿಲ್ಲಿಯವರು ಮತ್ತು ಇಲ್ಲಿ ಅಶ್ವಿನಿಯವರು ಇಬ್ಬರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ರಾಶಿಕಾ ಅವ್ರಿಗೆ ಏನಕ್ಕಪ್ಪ ಡೌಟ್ ಬಂದಿದೆ ಅಂತಂದರೆ, ಅವ್ರನ್ನೂ ಕೂಡ ಆ್ಯಕ್ಟಿವಿಟಿ ರೂಮಲ್ಲಿ ಕರೆದ್ಬಿಟ್ಟು ಕೇಳಿದ್ರಲ್ಲ, ಅದಕ್ಕೆ ಇಲ್ಲಿ ರಾಶಿಕಾ ಅವ್ರಿಗೂ ಕೂಡ ಇಲ್ಲಿ ಡೌಟ್ ಬಂದಿದೆ. ಆದರೂ ಕೂಡ ಇಲ್ಲಿ ಅಶ್ವಿನಿಯವರು ಮತ್ತು ಇಲ್ಲಿ ಗಿಲ್ಲಿಯವರು ಬಾಯಿ ಬಿಡಲಿಲ್ಲ. ನೀನು ಇಲ್ಲಿ ಬಾಯಿ ಬಿಡಿಸೋದಕ್ಕೆ ಬಂದಿದೆಯಾ ಅಂತ ಕೂಡ ಇಲ್ಲಿ ರಾಶಿಕಾ ಅವ್ರನ್ನ ಇಲ್ಲಿ ಅಶ್ವಿನಿಯವರು ಕೇಳ್ತಾರೆ, ಗಿಲ್ಲಿಯವರು ಕೂಡ ಇಲ್ಲಿ ಕೇಳ್ತಾರೆ. ನಮಗೇನೋ ಆ ರೀತಿ ಹೇಳಿಲ್ಲ, ನಿಮ್ಮ ಹತ್ರ ಏನಾದರೂ ಹೇಳಿದಾರಾ ಅಂತ ಇಲ್ಲಿ ಅಶ್ವಿನಿಯವರು ಕೇಳ್ತಾರೆ. ಗಿಲ್ಲಿಯವರು ಅದಕ್ಕೆ ಹೇಳ್ತಾರೆ, ಯಾಕೆ ಆಕ್ಟಿವಿಟಿ ರೂಮ್ಗೆ ಹೋಗಿ ಬಂದಾಗಿಂದ ಎಲ್ಲರೂ ಕೂಡ ಈ ರೀತಿ ಮಾತಾಡ್ತಾ ಇದ್ದೀರಾ, ಮತ್ತೆ ಕಳ್ಳನ ಥರ ನೋಡ್ತಿದ್ದೀರಲ್ಲ ಅಂತ ಅಂದಾಗ, ಬಿಡು ಗಿಲ್ಲಿ, ಯಾರು ನಂಬಲಿ ಬಿಡಲಿ, ನಾನಂತೂ ನಿನ್ನನ್ನು ನಂಬ್ತೀನಿ ಅಂತ ಇಲ್ಲಿ ಅಶ್ವಿನಿಯವರು ಹೇಳ್ತಾರೆ. ಅದಕ್ಕೆ ರಾಶಿಕಾ ಅವ್ರು ಹೇಳ್ತಾರೆ, ಸದ್ಯ ಇವಾಗ ಗಿಲ್ಲಿನ ನೀವೊಬ್ಬರೇ ನಂಬಬೇಕಾಗಿರೋದು ಅಂತ ಕೂಡ ಇಲ್ಲಿ ರಾಶಿಕಾ ಅವರು ಹೇಳ್ತಾರೆ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಲೈವಲ್ಲಿ ಈ ರೀತಿಯಾಗಿ ನಡೀತಿದೆ. ಇಲ್ಲಿ ರಾಶಿಕಾ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಡೌಟ್ ಬಂದಿದೆ. ಇಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ಅಶ್ವಿನಿಯವರು ಇಬ್ಬರು ಕೂಡ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಸದ್ಯ ಅಶ್ವಿನಿಯವ್ರ ಬಾಯಿಂದ ಈ ರೀತಿ ಬಂದಿದೆಯಲ್ಲ, ಸಖತ್ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಈಗ ಎಷ್ಟೇ ಜಗಳ ಆಡಿದ್ರು ಕೂಡ, ಎಷ್ಟೇ ಕಿತ್ತಾಡಿದ್ರು ಕೂಡ ಇಬ್ಬರು ಕೂಡ ಅನ್ಯೋನ್ಯವಾಗಿ ಕೆಲಸನ ಮಾಡ್ತಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆದ್ರೆ ಇಲ್ಲಿ ಅಶ್ವಿನಿಯವರು ಈ ರೀತಿ ಹೇಳಿದ್ರು ಕೂಡ ಗಿಲ್ಲಿಯವರಿಗೆ ಸಮಾಧಾನ ಇಲ್ಲ. ಯಾಕೆಂತಂದ್ರೆ ಕಾವ್ಯ ಅವ್ರನ್ನ ನೆನ್ನೆ ಸಿಕ್ಕಾಪಟ್ಟೆ ಇಲ್ಲಿ ಅಳಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಅವ್ರ ಮನಸ್ಸು ಕೂಡ ಸರಿ ಇಲ್ಲ, ಸರಿಯಾಗಿ ಮಾತಾಡ್ತಾನೂ ಇಲ್ಲ, ಯಾರ ಜೊತೆನೂ ಕೂಡ. ಕೆಲಸ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ಇಲ್ಲಿ ಅಚ್ಚುಕಟ್ಟಾಗಿ ಗಿಲ್ಲಿಯವರು ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.